ನಾವು ಸ್ನೇಹಿತರ ಜೊತೆ ಹರಟೆ ಹೊಡಿತಾನೋ ಅಥವಾ ಮನೆಯವರ ಜೊತೆ ಮಾತಾಡ್ತಾ ಹೇಳಿದ ಏನೋ ಒಂದು ವಿಷಯ ಅಥವಾ ವಸ್ತು ಬಗ್ಗೆ ನಮ್ಮ ಮೊಬೈಲ್ನಲ್ಲಿ ಜಾಹೀರಾತು ಬರೋಕೆ ಶುರುವಾಗುತ್ತೆ. ಆಗ ತುಂಬಾ ಸಲ ನಮಗೆ ಅನಿಸೋದುಂಟು, ನಾನು ಮಾತಾಡಿದ್ದು ಇವರಿಗೆ ಹೇಗೆ ಗೊತ್ತಾಯಿತು ಅಂತ. ಸ್ಟಾರ್ಟಿಂಗಲ್ಲಿ ಇದು ಕೋ ಇನ್ಸಿಡೆನ್ಸ್ ಅನ್ಸಿದ್ರು, ಆಮೇಲೆ ಯಾರೋ ನಮ್ಮ ಮಾತನ್ನ ಕದ್ದು ಕೇಳ್ತಿದ್ದಾರೆ ಅನ್ಸೋದಂತೂ ನಿಜ. ಇದು ಕೇವಲ ಅನ್ಸೋದಲ್ಲ ಸ್ನೇಹಿತರೆ, ಇದು ಸತ್ಯ. ನಾವು ತುಂಬಾ ಹತ್ತಿರ ಬಿಟ್ಟುಕೊಂಡಿರುವ ನಮ್ಮ ಸ್ಮಾರ್ಟ್ ಫ್ರೆಂಡ್, ನಮ್ಮ ಮೊಬೈಲ್ ಫೋನ್ ಸದಾ ನಮ್ಮ ಮಾತನ್ನ ಕದ್ದು ಕೇಳ್ತಾನೆ ಇರುತ್ತೆ. ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನ ತಿಳ್ಕೊಳ್ಳೋಣ, ಹಾಗೂ ಇದನ್ನ ಹೇಗೆ ತಪ್ಪಿಸಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ. ಅದಕ್ಕೂ ಮುಂಚೆ ನೀವೆಲ್ಲರೂ ನಮ್ಮ ಅವೇರ್ ಅಂಡ್ ಬಿವೇರ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ನಮ್ಮ ವಿಡಿಯೋವನ್ನ ಲೈಕ್ ಮಾಡಿ. ನೆನಪಿರಲಿ ಸ್ನೇಹಿತರೆ, ನಿಮ್ಮ ಪ್ರತಿಯೊಂದು ಮಾತನ್ನು ನಿಮ್ಮ ಫೋನ್ ಕೇಳಿಸ್ಕೊಳ್ತಾನೆ ಇರುತ್ತೆ. ನಿಮ್ಮ ಬಗ್ಗೆ ನಿಮ್ಮವರಿಗೆ ಚೆನ್ನಾಗಿ ತಿಳಿಯದೇ ಇದ್ರೂ ನಿಮ್ಮ ಫೋನ್ಗೆ ಎಲ್ಲವೂ ಗೊತ್ತಿರುತ್ತೆ. ನಿಮಗೆ ಏನು ಬೇಕು, ನಿಮಗೆ ಏನು ಇಷ್ಟ, ನೀವು ಎಲ್ಲಿಗೆ ಹೋಗಿದ್ರಿ, ಎಲ್ಲಿಂದ ಬಂದ್ರಿ, ನಿಮಗೆ ಯಾರು ಮೆಸೇಜ್ ಮಾಡ್ತಾರೆ, ನೀವು ಸೀಕ್ರೆಟ್ ಆಗಿ ಏನೇನು ಮಾಡ್ತೀರಾ, ಹೀಗೆ ಪ್ರತಿಯೊಂದು ಕೂಡ ನಿಮ್ಮ ಮೊಬೈಲ್ಗೆ ಗೊತ್ತಿರುತ್ತೆ. ಕೆಲವರ ಗಮನಕ್ಕೆ ಇದು ಹಲವಾರು ಬಾರಿ ಬಂದಿರಬಹುದು, ಆದರೆ ಅದನ್ನು ಲಕ್ಷ್ಯ ಕೊಡದೆ ಹಾಗೆ ನೆಗ್ಲೆಕ್ಟ್ ಮಾಡಿರಬಹುದು. ಆದರೆ ಇದು ತುಂಬಾ ಡೇಂಜರ್ ವಿಷಯ ಸ್ನೇಹಿತರೆ. ನಿಮ್ಮ ಜುಟ್ಟು ನಿಮ್ಮ ಮೊಬೈಲ್ ಕೈಯಲ್ಲಿ ಕೊಟ್ಟಂತೆ ಅಲ್ವಾ ಇದು. ನಿಮ್ಮ ತುಂಬಾ ಖಾಸಗಿ ವಿಷಯಗಳನ್ನ ಇದು ಸಂಗ್ರಹಿಸಿ ಇಟ್ಕೊಳ್ಳುತ್ತೆ. ಸೈಬರ್ ಕ್ರೈಮ್ಗೆ ಬಲಿಯಾಗಲು ಇದೊಂದು ದೊಡ್ಡ ದಾರಿಯಾದರೂ ಆಗಬಹುದು. ಸಾಮಾನ್ಯವಾಗಿ ನಾವು ಆಪ್ಗಳನ್ನು ಇನ್ಸ್ಟಾಲ್ ಮಾಡುವಾಗ ಕಣ್ಮುಚ್ಚಿಕೊಂಡು ಪರ್ಮಿಷನ್ಗಳನ್ನ ಎಲೋ ಮಾಡ್ತಾ ಹೋಗ್ತೀವಿ. ಎಲೋ ಮಾಡಲಿಲ್ಲ ಅಂದರೆ ಆಪೇ ವರ್ಕ್ ಆಗಲ್ಲ. ಇದೇ ನೋಡಿ ಮೊದಲು ನಾವು ಮಾಡುವ ತಪ್ಪು. ನಮ್ಮ ವಿವರಗಳನ್ನು ಮೊಬೈಲ್ ಸಂಗ್ರಹಿಸುವಲ್ಲಿ ಇದು ತುಂಬ ಮಹತ್ವದ ಪಾತ್ರ ವಹಿಸುತ್ತೆ. ಅದರೊಂದಿಗೆ ಮೊಬೈಲ್ನಲ್ಲಿ ಕೆಲವು ಸೆಟ್ಟಿಂಗ್ಸ್ಗಳನ್ನ ಆಫ್ ಮಾಡಿಕೊಂಡ್ರೆ ಸಾಕಷ್ಟು ಅಪಾಯಗಳಿಂದ ಪಾರಾಗಬಹುದು. ಸುಮ್ಮನೆ ಒಂದು ಸಲ ಈ ವಿಡಿಯೋ ಪ್ರಕಾರ ನಿಮ್ಮ ಮೊಬೈಲ್ ಸೆಟ್ಟಿಂಗ್ಸ್ ಆಫ್ ಆಗಿದೆಯಾ ಅಥವಾ ಆನ್ ಆಗಿದೆಯಾ ಚೆಕ್ ಮಾಡಿ ನೋಡಿ ಸ್ನೇಹಿತರೆ. ಉಪಯೋಗ ಆಗತ್ತೆ ಅನಿಸಿದ್ರೆ ಬದಲಾವಣೆ ಮಾಡಿಕೊಳ್ಳಿ. ಮುಂದೆ ಯಾವತ್ತೋ ಒಂದು ದಿನ ನೀವು ಸೈಬರ್ ಅಪರಾಧಕ್ಕೆ ಬಲಿಯಾಗುವುದನ್ನ ಅಥವಾ ದುಡ್ಡು ಕಳೆದುಕೊಳ್ಳುವುದನ್ನ ಇದು ತಪ್ಪಿಸಬಹುದು. ನಮ್ಮ ವೈಯಕ್ತಿಕ ಡೇಟಾ ಮೊಬೈಲ್ ಮೂಲಕ ಬೇರೆಯವರಿಗೆ ಹಂಚಿಕೆ ಆಗೋದನ್ನ ತಡೆಯುವುದು ಹೇಗೆ ಅನ್ನೋದನ್ನ ನೋಡೋಣ ಬನ್ನಿ ಸ್ನೇಹಿತರೆ. ನಿಮ್ಮ ಮೊಬೈಲ್ನಲ್ಲಿ ನೀವು ಸೆಟ್ಟಿಂಗ್ಸ್ ಅನ್ನೋ ಒಂದು ಐಕಾನ್ ನೋಡಿರ್ತೀರಾ. ಆ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ಒಂದು ಸ್ಕ್ರೀನ್ ಓಪನ್ ಆಗುತ್ತೆ. ಆ ಸ್ಕ್ರೀನ್ನಲ್ಲಿ ಸ್ಕ್ರಾಲ್ ಮಾಡಿಕೊಂಡು ಕೆಳಗಡೆ ಹೋದಾಗ ಗೂಗಲ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಅಲ್ಲಿ ಆಲ್ ಸರ್ವಿಸಸ್ ಎಂಬ ಒಂದು ಆಪ್ಷನ್ ಸಿಗುತ್ತೆ. ಅದರ ಮೂಲಕ ಗೋ ಟು ಪ್ರೈವಸಿ ಅಂಡ್ ಸೆಕ್ಯೂರಿಟಿ ಅನ್ನೋ ಒಂದು ಆಪ್ಷನ್ ಕೊನೆಯಲ್ಲಿ ಸಿಗುತ್ತೆ. ಆ ಒಂದು ಆಪ್ಷನ್ ಮೇಲೆ ನೀವು ಹುಡುಕಿದಾಗ ಪರ್ಸನಲೈಸ್ಡ್ ಯೂಸ್ಡ್ ಶೇರ್ಡ್ ಡೇಟಾ ಎಂಬ ಒಂದು ಆಪ್ಷನ್ ಸಿಗುತ್ತೆ. ಆ ಆಪ್ಷನ್ನಲ್ಲಿ ನೀವು ಅದನ್ನ ಡಿಸೇಬಲ್ ಮಾಡುವ ಮೂಲಕ ಅಥವಾ ಆಫ್ ಮಾಡುವ ಮೂಲಕ ನಿಮ್ಮ ಡೇಟಾ ಪ್ರೈವೇಸಿಯನ್ನು ಕಾಪಾಡ್ಕೋಬಹುದು. ಈಗ ಹೇಳಿದ್ದು ಒಂದು ವಿಧಾನ, ಆದರೆ ನಿಮ್ಮ ಮೊಬೈಲ್ನಲ್ಲಿ ಅನಗತ್ಯ ಜಾಹೀರಾತುಗಳು ಬರೋದನ್ನ, ವಾಟ್ಸಾಪ್ ಮೂಲಕ ಜಾಹೀರಾತುಗಳು ಬರೋದನ್ನ ಹೇಗೆ ತಡಿಬಹುದು ಅನ್ನೋದನ್ನು ಕೂಡ ಈ ಇನ್ನೊಂದು ಆಪ್ಷನ್ ಮೂಲಕ ನೋಡೋಣ ಬನ್ನಿ ಸ್ನೇಹಿತರೆ. ಮೊದಲೇ ಹೇಳಿದಂತೆ ಇಲ್ಲೂ ಕೂಡ ನೀವು ಸೆಟ್ಟಿಂಗ್ಸ್ ಅನ್ನೋ ಐಕಾನ್ ಮೇಲೆ ಕ್ಲಿಕ್ ಮಾಡಬೇಕು. ಆಗ ತೆರೆದುಕೊಳ್ಳುವ ಸ್ಕ್ರೀನ್ನಲ್ಲಿ ನಿಮಗೆ ಕೊನೆಯಲ್ಲಿ ಗೂಗಲ್ ಅನ್ನುವ ಒಂದು ಆಪ್ಷನ್ ಸಿಗುತ್ತೆ. ಆ ಗೂಗಲ್ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದಾಗ ಆಲ್ ಸರ್ವಿಸಸ್ ಎಂಬ ಮತ್ತೊಂದು ಸ್ಕ್ರೀನ್ ಓಪನ್ ಆಗುತ್ತೆ. ಈ ಆಲ್ ಸರ್ವಿಸಸ್ನಲ್ಲಿ ನೀವು ತೀರಾ ಕೆಳಗಡೆಗೆ ಹೋದಾಗ ಅಲ್ಲಿ ಕ್ಲಿಕ್ ಆನ್ ಆಡ್ಸ್ ಅನ್ನೋ ಒಂದು ಆಪ್ಷನ್ ಸಿಗುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ. ಆಗ ನಿಮಗೊಂದು ಹೊಸ ಸ್ಕ್ರೀನ್ ಓಪನ್ ಆಗುತ್ತೆ. ಅದರಲ್ಲಿ ಕ್ಲಿಕ್ ಆನ್ ರೀಸೆಟ್ ಅಡ್ವರ್ಟೈಸಿಂಗ್ ಐ ಡಿ ಎಂಬ ಒಂದು ಆಪ್ಷನ್ ಇರುತ್ತೆ. ಅದಾದಮೇಲೆ ಡಿಲೀಟ್ ಅಡ್ವರ್ಟೈಸಿಂಗ್ ಐ ಡಿ ಎಂಬ ಒಂದು ಆಪ್ಷನ್ ಇರುತ್ತೆ. ಮೊದಲಿಗೆ ನೀವು ನಿಮ್ಮ ಅಡ್ವರ್ಟೈಸಿಂಗ್ ಐ ಡಿಯನ್ನು ರೀಸೆಟ್ ಮಾಡಿ, ಆನಂತರ ನಿಮ್ಮ ಅಡ್ವರ್ಟೈಸಿಂಗ್ ಐ ಡಿಯನ್ನು ಡಿಲೀಟ್ ಮಾಡಿ. ಎರಡೂ ಆದ ನಂತರ ನಿಮಗೆ ಖಂಡಿತವಾಗ್ಲೂ ಅಡ್ವರ್ಟೈಸ್ಮೆಂಟ್ಗಳು ಬರೋದು, ವಾಟ್ಸಪ್ ಮೂಲಕ ಅನಗತ್ಯ ಮೆಸೇಜ್ಗಳು ಬರೋದು ತಪ್ಪುತ್ತೆ. ಈಗ ನಡೀತಾ ಇರೋ ಸೈಬರ್ ಕ್ರೈಮ್ಗಳನ್ನ ನೋಡಿದ್ರೆ ನಾವು ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಸಾಲದು ಅನ್ಸುತ್ತೆ. ಇದೆಲ್ಲ ನೋಡಿದಾಗ ಹಳೆ ಕಾಲದಲ್ಲಿದ್ದಂತಹ ಲ್ಯಾಂಡ್ಲೈನ್ ಫೋನೇ ಎಷ್ಟು ಆರಾಮಾಗಿತ್ತೇನೋ ನಮಗೆ ಅಂತಲೂ ಅನ್ಸುತ್ತೆ. ಆದರೂ ಕಾಲಕ್ಕೆ ತಕ್ಕಂತೆ ನಾವು ಹೊಂದ್ಕೊಂಡು ಹೋಗಲೇಬೇಕು. ಈಗ ನಮ್ಮಲ್ಲಿ ಎಷ್ಟು ಸಾಧ್ಯನೋ ಅಷ್ಟು ಎಚ್ಚರಿಕೆಯಿಂದ ಇರೋಣ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತೀನಿ. ಧನ್ಯವಾದಗಳು.